ಮನಸ್ಸಿಗೆ ಜಾರಿಸು ಓಹೋ ಅನಾಹಿತ ಓಹೋ ಅನಾಹಿತ ಪ್ರೀತಿಯಾಗಿದೆ ಓಹೋ ಅನಾಹಿತ ಓಹೋ ಅನಾಹಿತ ಪ್ರೀತಿಯಾಗಿದೆ ಅನಾಹಿತ ಪ್ರೀತಿಯಾಗಿದೆ 2024 ಸೆಕೆಂಡ್ ಸೀಸನ್ ಒಂದು ಅದ್ಧೂರಿ ಮ್ಯಾಚ್. ಇನ್ನು ಮ್ಯಾಚ್ ಶುರು ಆಗಿಲ್ಲ, ಆಗ ಎಷ್ಟು ಟೆನ್ಷನ್ ಇದೆ ಅಂದ್ರೆ ಅದರಲ್ಲೂ RCB ಫ್ಯಾನ್ಸ್ ಗೆ ನಾವ್ ಹೇಳ್ದಂಗೆ ಎದೆನ ಗಟ್ಟಿ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಎದುರಿಸ್ತಿರೋದು ಮುಂಬೈ ಇಂಡಿಯನ್ಸ್ ನ ತಂಡ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮ್ಯಾಚ್ ಸೆಂಚ್ ಲೈವ್. ನಾನು ಅಂಕಿತಾ ಅಹಮದ್. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಕಾಣಿಸಿದೆ, ರೆಡ್ ಅಲ್ಲಿ ರೆಡಿ ಆಗಿರೋ ಬಾಲ್. ಹಂಗೆ ಒಂದು ತೆಗೆದಿರ್ತೀನಿ. ಈ ಕಡೆ ಏನ್ ಗೊತ್ತಾ, ಹಾಯ್ ಹಲೋ ನಮಸ್ಕಾರ, ಜೈ ಭುವನೇಶ್ವರಿ, ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಉಸ್ತಿರು ಅದರಲ್ಲೂ RCB ಅಂತ ಹೇಳಿದ್ರೆ ಕನ್ನಡಿಗರಿಗೆ ನರನಾಡಿ ಇದ್ದ ಹಾಗೆ. ಈ ಒಂದು ಕ್ರಿಕೆಟ್ ಹಬ್ಬವನ್ನ ಆಚರಿಸೋದಕ್ಕೆ ಅದ್ಧೂರಿಯಿಂದ WPL ಸೀಸನ್ 2 ರೆಡಿ ಆಗಿದೆ. ಎಲ್ಲಿ? ನಮ್ಮ ಚಿನ್ನದಂತ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ರಾಕಿ ಬಾಯ್ ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ ತಕ್ಷಣ ಇತಿಹಾಸ ಸೃಷ್ಟಿ ಮಾಡ್ದಂಗೆ ಈ WPL ಸೀಸನ್ 2 ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಿದೆ. ಇತಿಹಾಸ ಸೃಷ್ಟಿ ಮಾಡೋದಂತೂ ಫಿಕ್ಸ್ ಆಗಿದೆ. ಬಣ್ಣ ನೆನಪೊಳಗೆ ನಿನ ಚಿತ್ರವೇ ಬರೆದಿ ಭಾವಕಥೆಯ ಅನುಗುಣಲಿದಿತ್ತು ಬಾಳು. ಸಾ ಸಾ ಸ ಸ ಸ ಗರಿ ಸ ಗರಿ ಸ ನಿ ದ ನಿ ನಿ ರಿ ರಿ ಸ ಸ ನಿ ನಿ ದ ಪ ದ ನಿ ಸಾ ರಿ 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 ಗ ರಿ 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 ಗ ರಿ ರಿ ಗ ಮ ಗ ಗ ಗ ಮ ಗ ಗ ಮ ಪ ದ ಪ ದ ನಿ ದ ನಿ ಸಾ ಸಾ ಸ ದ ನಿ ರಿ 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 ದ ನಿ ಗ ಗ ರಿ ಗ ಗ ರಿ ಗ ಗ ರಿ ಗ ಗ ರಿ ಸ ನಿ ದ ರಿ ರಿ ಸ ರಿ ರಿ ಸ ರಿ ರಿ ಸ ರಿ ರಿ ಸ ನಿ ದ ಪ ದ ನಿ ಗ ರಿ ಸ ಗ ರಿ ಸ ನಿ ದ ರಿ ಸ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ರಿ ಸ ನಿ ರಿ ಸ ನಿ ದ ಪ ಸ ನಿ ರಿ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ಗ ಸ ನಿ ದ ಸ ನಿ ದ ಪ ದ ನಿ ದ ಸ ನಿ ದ ಪ ದ ನಿ ದ ಪ ಮ ಗ ಸ ಗ ರಿ ಗ ಮ ಆರಾಧಿಸುವೆ ಮದನಾರಿ ಮದನಾರಿ ಮದನಾರಿ. ಹ್ಯಾಪಿ ವರ್ಲ್ಡ್ ಮ್ಯೂಸಿಕ್ ಡೇ. ನಾವೇನು ಕೆಲಸನ ಮಾಡೋದಿಲ್ಲ ಅಂತ ಹೇಳೋಣ ನೀ ನೋಡು, ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ಇವ್ರು ಸರ್ಪ್ರೈಸ್ ಪ್ಲಾನ್ ಅಂತ ರುದ್ರ ತಾಂಡವ ಮಾಡಿದ್ರು ಮೇಲೆ ಡೌಟ್ ಇನ್ನೂ ಜಾಸ್ತಿ ಶುರು ಆಗಿರುತ್ತೆ. ಯಾಕ ತುಂಬಾ ಸಾಲಕ್ಕೆ ಇದ್ದಾರೆ ಕಣ. ಇವ್ರು ಒಳ್ಳೆಯವರಾಗಿದ್ದಾರ ಅಥವಾ ಒಳ್ಳೆಯವರಾಗಿರೋ ತರ ನಾಟಕ ಮಾಡಿ ಇನ್ನೇನು ಪ್ಲಾನ್ ಮಾಡಿದಾರ ಅಂತ ಚಿಂತೆ ಆಗ್ಬಿಟ್ಟಿದೆ. ಕಾಣಿಸ್ತಿರೋ ಅಕ್ಕ ನಿಜನ ಅಥವಾ ಮನಸ್ಸಲ್ಲಿರೋ ಸಂಶಯ ನಿಜನ ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಅಂತೂ ಬೀಜಗಳು ಗೂಡಾಗ್ಬಿಟ್ಟಿದೆ.